2002 ಲಿಸ್ಟಲ್ಲಿ ನಮ್ಮ ಹೆಸರಿದ್ದರೆ ಯಾವ ಕಡೆ ಬರೀಬೇಕು ಅಂತ ಲೆಫ್ಟ್ ಸೈಡ್ ಬರೀಬೇಕಾಗುತ್ತೆ. 2002 ಲಿಸ್ಟಲ್ಲಿ ಈಗ ಕವಿತಾ ಅವ್ರ ಹೆಸರಿದೆ. ಆ ಪೇಪರ್ ತೊಗೊಂಡು ಅದ್ರ ಬಗ್ಗೆ ಎಲ್ಲ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಎಲ್ಲ ಮಾಡ್ಕೊಂಡಿದ್ದೀನಿ. ಅದು ಒಂದ್ಸಲ ನೋಡಿ ಈ ಕಡೆ ಬನ್ನಿ. ಇವಾಗ ಇದು ನಮ್ಮ ಅಪ್ಲಿಕೇಶನ್ ಫಾರ್ಮ್. ಫೋಟೋ ಹೈಡ್ ಮಾಡ್ಕೊಂಡಿದ್ದೀನಿ. ಇಲ್ಲೊಂದು ನಿಮ್ಮ ಈಗಿನ ಪ್ರೆಸೆಂಟ್ ಫೋಟೋ ಹಾಕ್ಕೊಳ್ಬೇಕು. ಅದ ನಂತರ ಈಗ ಹೆಸರು ಎಕ್ಸಾಂಪಲ್ ಕವಿತಾ, ಎಲ್ಲ ಎಕ್ಸಾಂಪಲ್ ಕೊಟ್ಟಿರೋದು. ಮತದಾರರ ಹೆಸರು ಕವಿತಾ ಅಂತ, ಅವ್ರ ವೋಟರ್ ಐ ಡಿ ಈ ಥರ ಇದೆ ಡ್ಯಾಶ್ ಡ್ಯಾಶ್ ಅಂತ. ಅವರ ಹೆಸರು ಕವಿತೆ ಹೆಸರಲ್ಲಿ ತಂದೆ ಹೆಸರು ಕೊಟ್ಟಿದ್ದಾರೆ ಅಲ್ಲಿ. ಆಗ 2002 ಲಿಸ್ಟಲ್ಲಿ ಆಗ ತಂದೆ ಹೆಸರು ರಾಜ, ಸಂಬಂಧ ತಂದೆ, ಜಿಲ್ಲೆ 12 ಬೆಂಗಳೂರು ಉತ್ತರ. ಇದೆಲ್ಲ ಯಾವ ಥರ ನೋಡಬೇಕಂದ್ರೆ ಫಸ್ಟ್ ಪೇಜಲ್ಲಿ 2002 ಇದರಲ್ಲಿ ಫಸ್ಟ್ ಪೇಜಲ್ಲಿ ಬರುತ್ತೆ, ಅದು ನೋಡ್ಕೊಂಡು ಬರೀರಿ. ರಾಜ್ಯ ಕರ್ನಾಟಕ, ವಿಧಾನಸಭಾ ಕ್ಷೇತ್ರ 90 ವರ್ತೂರು, ಕ್ಷೇತ್ರ 90 ವರ್ತೂರು, ಭಾಗ 25 255, ಕ್ರಮ ಸಂಖ್ಯೆ 1150. ಇದು ಭಾಗ ಯಾವ ಥರ ನೋಡೋದು, ಕ್ರಮ ಯಾವ ಸಂಖ್ಯೆ ಯಾವ ಥರ ನೋಡೋದೆಲ್ಲ ಹೇಳಿದ್ದೀನಿ. ಅದೊಂದು ಸಲ ಪಾರ್ಟ್ 1, ಪಾರ್ಟ್ 2 ನೋಡ್ಕೊಳ್ಳಿ. ಇವಾಗ ಇದು ಡೇಟ್ ಆಫ್ ಬರ್ತ್, ಜನ್ಮ ದಿನಾಂಕ, ನಿಮ್ಮ ಆಧಾರ್ ಕಾರ್ಡ್ ಮತ್ತು ಬರ್ತ್ ಸರ್ಟಿಫಿಕೇಟ್ ಯಾವ ಥರ ಇದೆ ಅದೇ ಥರ ಕೊಡಿರಿ. ಹೆಸರು ಅಷ್ಟೇ, ಅದರಲ್ಲಿ ಮಿಸ್ಟೇಕ್ ಇದ್ದರೂ ಪರವಾಗಿಲ್ಲ, ಅದೇ ಥರ ಕೊಡಿರಿ. ಆಧಾರ್ ಸಂಖ್ಯೆ ಏನು ಆಧಾರ್ ಕಾರ್ಡಲ್ಲಿ ಅದು ಕೊಡಿರಿ. ಮೊಬೈಲ್ ಸಂಖ್ಯೆ ಯಾವುದು ನಿಮಗೆ ರಿಜಿಸ್ಟರ್ ಆಗಿದೆ ಅದು ಕೊಡಿರಿ. ತಂದೆಯ ಪೋಷಕರ ಹೆಸರು ರಾಜು, ಅವ್ರ ವೋಟರ್ ಐ ಡಿ ತಂದೆಯದು. ತಾಯಿ ಹೆಸರು ಮಂಜುಳಾ, ಅವ್ರ ವೋಟರ್ ಐ ಡಿ. ಸಂಗಾತಿಯ ಹೆಸರು ಮಂಜುನಾಥ್ ಅಂತ ಕೊಟ್ಟಿದ್ದೀನಿ, ಅವ್ರ ಹಸ್ಬೆಂಡ್ ಕವಿತಾ ಅವ್ರ ಹಸ್ಬೆಂಡ್, ಅವ್ರ ವೋಟರ್ ಐ ಡಿ. ಇವಾಗ ಇಲ್ಲಿ ಸಿಗ್ನೇಚರ್ ಮಾಡಬೇಕು. ಸಿಗ್ನೇಚರ್ ಮಾಡೋಕ್ಕೆ ಇವಾಗ ನಿಮ್ಮ ಸಿಗ್ನೇಚರ್ ಮಾಡೋಕೆ ಅವ್ರು ಇಲ್ಲದಿದ್ದರು ಅವ್ರ ಪರವಾಗಿ ಬೇರೆ ಯಾರಾದ್ರು ಸಿಗ್ನೇಚರ್ ಮಾಡ್ಬೋದು. ಆದರೆ ಸಿಗ್ನೇಚರ್ ಮಾಡುವಾಗ ಈಗ ಅಕ್ಕ ತಂಗಿ ಯಾರಾದರೂ ಸಿಗ್ನೇಚರ್ ಮಾಡ್ಬೋದು. ಯಾರು ಸಂಬಂಧಿಕರು ಅಂತೇಳಿ ಅಲ್ಲಿ ಮೆನ್ಷನ್ ಮಾಡಬೇಕು. ಕವಿತಾ ಅವರ ಅಕ್ಕ ಅಂತ ಮೆನ್ಷನ್ ಮಾಡಬೇಕು.